ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಕುಂಚಿಟಿಗರ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಸ್ಥಾನ, ಕ್ಷೇತ್ರ ರಸ್ತೆ, KR ಮೊಹಲ್ಲಾ, ಮೈಸೂರು. ಮೊದಲನೇ ಆಷಾಢ ಶುಕ್ರವಾರದ ವಿಶೇಷ ಅಲಂಕಾರ. ದಿನಾಂಕ 17/7/2026 ಶುಕ್ರವಾರ ಆದ್ದರಿಂದ ಆಷಾಢ ಮಾಸದಲ್ಲಿ 4 ವಾರ ಕೂಡ ವಿಶೇಷ ಅಲಂಕಾರಗಳನ್ನ ಚಾಮುಂಡೇಶ್ವರಿಗೆ, ಕಾಳಮ್ಮನವ್ರಿಗೆ, ಮಹಾಲಕ್ಷ್ಮಿಯವ್ರಿಗೆ ಮಾಡಲಾಗತ್ತೆ. ಕಳೆದ ವಾರ ತಾನೇ ಇದೇ ದೇವಸ್ಥಾನದಲ್ಲಿ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 36ನೇ ವರ್ಷ ಆಯಿತು. ಆದ ಕಾರಣದಿಂದಾಗಿ ಕುಂಭಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕುಂಭಮೇಳದ ಅಂಗವಾಗಿ ಎಲ್ಲ ದೇವರುಗಳು ಕೂಡ ವಿಶೇಷ ಬಣ್ಣಗಳನ್ನು ಹಾಕಿ ವಿಶೇಷವಾಗಿ ಎಲ್ಲವನ್ನು ಕೂಡ ಸಿದ್ಧಪಡಿಸಲಾಗಿತ್ತು. ಅದರ ವಿಡಿಯೋವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ಎಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಬಣ್ಣಗಳಿಂದ ಜಗಮಗಿಸ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. 7 ದೇವಿಯರ, ಸಪ್ತ ಮಾತೃಕೆಯರ ವಿಗ್ರಹಗಳು ಇದೆ, ಇಲ್ಲಿ ಪುತ್ಥಳಿಗಳಿದೆ. ಅವೆಲ್ಲವಕ್ಕೂ ಕೂಡ ವಿಶೇಷವಾದ ಬಣ್ಣಗಳನ್ನು ಹಾಕಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಈಗ ಇಲ್ಲೊಂದು ದೇವಿಗೆ ಗದೆ ಹಿಡ್ಕೊಂಡಿರ್ತಕ್ಕಂಥ ದೇವಿ, ಸಿಂಹ ಇರ್ತಕ್ಕಂಥದ್ದು ದುರ್ಗಾದೇವಿ ಅಂತ ಕಾಣ್ತದೆ. ದುರ್ಗಾದೇವಿ ಇದು. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಬಣ್ಣಗಳು ಬರೆದಿರತಕ್ಕಂಥದ್ದು. ಆ ಕಡೆ ಈ ಕಡೆ ಎಡಬಲಗಳಲ್ಲಿ ಸಿಂಹ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿ ಸುಂದರವಾದ ಬಣ್ಣಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿ ಈ ಒಂದು ಬಣ್ಣಗಳನ್ನು ಕುಂಭ ಮೇಳ ಅಂಗವಾಗಿ ಕಳೆದ ವಾರ ತಾನೇ 30ನೇ ತಾರೀಕು ಈ ಒಂದು ಉತ್ಸವ 3 ದಿನಗಳ ಕಾಲ ನೆರವೇರಿತು. ಅದರ ಪ್ರಯುಕ್ತವಾಗಿ ಎಲ್ಲ ಸಪ್ತ ಮಾತೃಕೆಯರಿಗೂ ಕೂಡ ಇಲ್ಲಿ ವಿಶೇಷವಾದ ಬಣ್ಣಗಳಿಂದ ಸಿಂಗರಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಮತ್ತು ಇದಾದ ಮೇಲೆ ಗೋಪುರಕ್ಕೆ ವಿಶೇಷವಾದ ಕುಂಭ ಮೇಳ ಅಂಗವಾಗಿ ಅಭಿಷೇಕವನ್ನು, ಕಲಶಗಳಿಗೆ ಅಭಿಷೇಕವನ್ನು ಕೂಡ ಮಾಡಲಾಯಿತು. ಅದಕ್ಕೋಸ್ಕರವಾಗಿ ಇಲ್ಲಿ ಅಟ್ಟಣಿಗೆಗಳನ್ನು ಕಟ್ಟಿರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈಗ ಬೆಳಿಗ್ಗೆ ಮೊದಲನೇ ವಾರ ಆದ್ರಿಂದ ಜನ ಕಮ್ಮಿ ಇದ್ದಾರೆ. ಇವತ್ತು ಇನ್ಮೇಲೆ ಶುರು ಆಗುತ್ತೆ. ಸಂಜೆ ಮೇಲೆ ಜಾಸ್ತಿ ಜನ ಬರ್ತಾರೆ. ಸೂರ್ಯನ 7 ಕುದುರೆಗಳ ಒಂದು ರಥವನ್ನು ತಾವು ಕೂಡ ನೋಡ್ತಾ ಇದ್ದೀರಿ. ಈಗ ಇದು ನವಗ್ರಹ ದೇವಸ್ಥಾನದ ಮೇಲ್ಭಾಗದಲ್ಲಿ ಈ ಒಂದು ಸೂರ್ಯನಾರಾಯಣನ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇದು ನವಗ್ರಹ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದಂಥ ಮುಖ್ಯ ದ್ವಾರ ಇದೆ. ಇದು ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು. ಸೂರ್ಯನಾರಾಯಣನ 7 ಕುದುರೆಗಳು ಇರ್ತಕ್ಕಂಥದ್ದು. ಹಿಂಭಾಗದ ರಥದ ಮೇಲೆ ಸೂರ್ಯನಾರಾಯಣ ಕುಂತಿರ್ತಕ್ಕಂಥದ್ದು ತಾವೀಗ ನೋಡ್ತಿದ್ದೀರಾ. ಒಂದು ಪಾರ್ಶ್ವದಿಂದ ಈ ದೇವಸ್ಥಾನವನ್ನು, ಗೋಪುರವನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಸೂರ್ಯನಾರಾಯಣ ರಥದ ಮೇಲೆ ಕುಳಿತಿರ್ತಕ್ಕಂಥದ್ದು, 7 ಕುದುರೆಗಳು ರಥವನ್ನು ಎಳಿತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. 7 ಸಪ್ತ ಮಾತೃಕೆಯರ ಒಂದು ಪುತ್ಥಳಿಗಳನ್ನ ವಿಶೇಷವಾಗಿರೋ ಬಣ್ಣಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಇದು. ರಂಗುರಂಗಿನ ಬಣ್ಣಗಳಿಂದ ಕಂಗೊಳ್ತಾ ಇರ್ತಕ್ಕಂಥ ಈ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಗೋಪುರವನ್ನು ತಾವು ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿ ಕುಂಭಮೇಳದ ಅಂಗವಾಗಿ 30ನೇ ತಾರೀಕು ಗೋಪುರಕ್ಕೆ ಅಭಿಷೇಕವನ್ನು 1008 ಕಲಶಗಳಿಂದ ಅಭಿಷೇಕ ಮಾಡಲಾಯಿತು. ಎಲ್ಲ ಭಕ್ತಾದಿಗಳು ಕೂಡ ಎಲ್ಲ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು. ಎಟ್ಟಣಿಗೆ ಕೂಡ ಇನ್ನೂ ಬಿಟ್ಟಿಲ್ಲ. ತಾವು ನೋಡ್ತಾ ಇದ್ದೀರಾ ಸೂರ್ಯನಾರಾಯಣನ 7 ರಥಗಳನ್ನ ಕೂಡಿರ್ತಕ್ಕಂಥ ಒಂದು ನೋಡ್ತಾ ಇದ್ದೀರಾ. ಈಗ ಸೂರ್ಯನಾರಾಯಣ ರಥವನ್ನು ಓಡಿಸ್ತಾ ಇರ್ತಕ್ಕಂಥ ದೃಶ್ಯ ತಾವೀಗ ನೋಡ್ತಾ ಇದ್ದೀರಾ. ಈಗ ಬಹಳ ಅದ್ಭುತವಾಗಿ ಈ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಬಣ್ಣಗಳಿಂದ ಶೃಂಗಾರ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಇದಾದ್ಮೇಲೆ ಈಗ ಗರ್ಭಗುಡಿಗೆ ಬರೋಣ. ಈಗ ಗರ್ಭಗುಡಿಯಲ್ಲಿ ಗಣಪತಿಯ ವಿಗ್ರಹಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಿ, ಗರಿಕೆಯನ್ನು ಹಾಕಿ, ಹೂವಿನ ಹಾರವನ್ನು ಹಾಕಿ ಪೂಜೆ ಮಾಡಿರ್ತಕ್ಕಂಥದ್ದು. ಕೆಂಡ ಸಂಪಿಗೆ ಹೂವನ್ನು ಕೂಡ ಮುಡಿಸಿರ್ತಕ್ಕಂಥದ್ದನ್ನು ತಾವು ನೋಡ್ತಿದ್ರ. ಮತ್ತು ಕಾಲಭೈರೇಶ್ವರನಿಗೆ ಕೂಡ ಕೆಂಡ ಸಂಪಿಗೆ ಹೂವು ಹಾರವನ್ನು ಕೂಡ ಹಾಕಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿ ಎಲ್ಲ ದೇವರುಗಳು ಕೂಡ ಅಭಿಷೇಕವನ್ನು ಮಾಡಲಾಗುತ್ತೆ. ಈಗ ಬಲ್ಪಾಸದಲ್ಲಿ ಚಾಮುಂಡೇಶ್ವರಿ ಇದೆ. ಚಾಮುಂಡೇಶ್ವರಿಗೆ ವಿಶೇಷ ಅಲಂಕಾರ ಮಾಡ್ತಾ ಇರ್ತಕ್ಕಂಥ ತಾವು ನೋಡ್ತಾ ಇದ್ರೆ. ಈಗ ಗರುಡ ವಾಹನ ಅಂತ ಕಾಣ್ತಾ ಇದೆ ನನಗೆ. ಗರುಡ ವಾಹನದ ಮೇಲೆ ಚಾಮುಂಡೇಶ್ವರಿಯನ್ನು ಕೂರಿಸಿರ್ತಕ್ಕಂಥದ್ದು ತಾವೀಗ
ನೋಡ್ತಾ ಇದ್ದಾರೆ ಈಗ. ವಿಶೇಷವಾಗಿ ದವನ ಹೂಗಳಿಂದ, ತಾವರೆ ಹೂಗಳಿಂದ ಮತ್ತು ವಿಶೇಷವಾಗಿರ್ತಕ್ಕಂಥ ಒಡವೆಗಳಿಂದ, ಕಿರೀಟಗಳಿಂದ ಚಾಮುಂಡೇಶ್ವರಿಯರಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಆಷಾಢದಲ್ಲಿ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಕೂಡ ಮಾಡಲಾಗುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಇಲ್ಲೂ ಕೂಡ ತೊಗರಿ ಬೀದಿ ಮೊಹಲ್ಲಾಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈಗ ಕಾಳಮ್ಮ ಮತ್ತು ಮಹಾಲಕ್ಷ್ಮಿ ಗರ್ಭಗುಡಿ ಒಳಗಡೆ ಪ್ರಭಾವಳಿಯನ್ನು ತಾವು ನೋಡ್ತಾ ಇದ್ದೀರಾ. ಈಗ ಬೆಳ್ಳಿಯ ಪ್ರಭಾವಳಿ ತಾವು ಈಗ ನೋಡ್ತಾ ಇದ್ದೀರಾ. ಈಗ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ರೀತಿಯ ಮಣಿಗಳಿಂದ ಹಾರವನ್ನು ಹಾಕಿರ್ತಕ್ಕಂಥದ್ದು. ಕಾಳಮ್ಮ ಮತ್ತು ಮಹಾಲಕ್ಷ್ಮಿಯವರ ಒಂದು ಪುತ್ಥಳಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ದೀರಾ. ಕಿರೀಟ, ಅಕ್ಕಪಕ್ಕದಲ್ಲಿ ಕಿವಿಗೆ ಓಲೆ ಹಾಕೊಂಡಿರ್ತಕ್ಕಂಥದ್ದು, ಮಧ್ಯದಲ್ಲಿ ತಾವರೆ ಉಡು ಮುಡ್ಕೊಂಡಿರ್ತಕ್ಕಂಥದ್ದು, ಮುತ್ತಿನ ಹಾರವನ್ನು ಹಾಕಿರ್ತಕ್ಕಂಥದ್ದು. ಬಾತುಕೋಳಿ ಮತ್ತು ಹಸ ಮೇಲೆ, ಆ ಬಾತುಕೋಳಿ ಮತ್ತು ಹಸದ ಮೇಲೆ, ಹಸುವಿನ ಮೇಲೆ ಕಾಮದೇವಿನ ಮೇಲೆ ಕುಳಿತಿರ್ತಕ್ಕಂಥ ಮಹಾಲಕ್ಷ್ಮಿ ಹಾಗೂ ಕಾಳಮ್ಮ ದೇವಿ ಅಂದರೆ ಕಾಳಮ್ಮ ಕಾಳಿಕಾಂಬ ದೇವಿಯರ ವಿಗ್ರಹವನ್ನು ವಿಶೇಷವಾಗಿ ಅಲಂಕರಿಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಕೆಳಗಡೆ ಶ್ರೀಚಕ್ರಕ್ಕಿದೆ. ಶ್ರೀಚಕ್ರಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಿ ತಾವರೆಯನ್ನು ಮುಡಿಸಿರ್ತಕ್ಕಂಥದ್ದನ್ನ ತಾವು ಈಗ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿ ಈ ಒಂದು ಹಂಸ ಪಕ್ಷಿಯ ಒಂದು ವಾಹನದ ಮೇಲೆ ಕುಳಿತಿರ್ತಕ್ಕಂಥದ್ದು ಮತ್ತು ಕಾಮದೇವಿನ ಮೇಲೆ ವಾಹನದ ಮೇಲೆ ಕುಳಿತಿರ್ತಕ್ಕಂಥದ್ದು ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂದರೆ, ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿಂತ ವೆಂಕಟೇಶ್ ಭಟ್ ಅವರು ಇಲ್ಲಿವರೆಗೆ 36 ವರ್ಷಗಳ ಕೂಡ ಆಗಿದೆ. 36 ಆಷಾಢ ಶುಕ್ರವಾರ ಬಂದು ಹೋಗಿದೆ, ಆಷಾಢ ಮಾಸ ಬಂದು ಹೋಗಿದೆ. ಈ ಸಮಯದಲ್ಲಿ ಒಂದು ರಿಪೀಟ್ ಆಗಿಲ್ಲದೆ ಇರತಕ್ಕಂಥದ್ದು ಅಲಂಕಾರಗಳನ್ನ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಪ್ರತಿ 4 ವಾರ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡ್ತಾರೆ. 36 ವರ್ಷಗಳಲ್ಲಿ ಪ್ರತಿ ತಿಂಗಳ 4 ದಿನಗಳಲ್ಲಿ ಯಾವುದೇ ಅಲಂಕಾರ ರಿಪೀಟ್ ಆಗಿರೋದಿಲ್ಲ. ಆದ ಕಾರಣ ವಿಶೇಷವಾಗಿ ಆಸ್ಥೆಯನ್ನು ವಹಿಸಿ ಒಂದು ಅಲಂಕಾರ ಮಾಡಲಾಗಿದೆ. ಬಲಭಾಗದಲ್ಲಿ ಗಣಪತಿ, ಎಡಭಾಗದಲ್ಲಿ ಕಾಲಭೈರೇಶ್ವರ ಎಲ್ಲ ಇರ್ತಕ್ಕಂಥ ತಾವೀಗ ನೋಡ್ತಾ ಇದ್ದೀರಾ. ಈಗ